ಚಿನ್ನದಲ್ಲಿ ಮಾಡಿರೋದು ಇದು. ಅದೇ ತರ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ನಾರ್ಮಲ್ ಪೀಪಲ್ಗಳು ಕೂರ್ತಾ ಇದ್ರು. ಇಲ್ಲಿ ಕೂತ್ಕೊಂಡು ಆಮೇಲೆ ಅವರು ಕಷ್ಟ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗಿದ್ದೀನಿ ಟಿಪ್ಪು ಸುಲ್ತಾನ್ ಅವರ ಅದ್ಭುತವಾದ ಕೋಟೆಗಳಲ್ಲೊಂದಾದಂತಹ ಕೃಷ್ಣ ಮಾರ್ಕೆಟ್ ಹತ್ರ ಇರೋ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಬನ್ನಿ ಮೇಡಮ್ ಎಕ್ಸ್ಪ್ಲೋರ್ ಮಾಡ ಏನಿದೆ ಇದು. 1781ರಲ್ಲಿ ಹೈದರಾಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿಬಿಟ್ಟು 1791ರಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಸಮ್ಮರ್ ಪ್ಯಾಲೇಸ್ ಅಂತ. ಇಲ್ಲೇನು ಕಾಣಿಸ್ತಿದೆ ಇದೆಲ್ಲ ಫುಲ್ಲು ಮರದ ಸ್ಟ್ರಕ್ಚರ್ ಇಂದ ಮಾಡಿರೋದು ಈ ಕೋಟೆನ. ಫುಲ್ ಮೇಲ್ಗಡೆ ತನಕ ಫುಲ್ ಮರ ಸ್ಟ್ರಕ್ಚರ್ ಇಂದ ಮಾಡಿದ್ದಾರೆ. ಈ ಕೋಟೆ ಇದೇನಿದೆ ಇದು ಇಲ್ಲಿ ಒಳಗಡೆ ಮುಸ್ಲಿಂ ಸ್ಟೈಲಲ್ಲಿ ಇದ್ದು ಹಾಗೂ ಹೊರಗಡೆ ಟೆಂಪಲ್ ರೀತಿಯಲ್ಲಿ ಮಾಡಿರೋ ಅಂತಹ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಮಾಡಿರೋ ಕೋಟೆ ಇದು. ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದೇನಿದೆ ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆದಿರೋ ಅಂಥದ್ದು ಕೃಷಿ ಇದು. ಇದರ ಅರ್ಥ ಏನಂದ್ರೆ ಇದು ಜನ್ನತ್ ತರ ಇದೆ ಅಂತ, ಅಂದ್ರೆ ಸ್ವರ್ಗದ ತರ ಕಾಣುತ್ತೆ ಅಂತ. ಸ್ವರ್ಗ ತರ ಕಾಣುತ್ತೆ ಅಂತ ಇಲ್ಲಿ ಇವರು ಇದನ್ನ ಮೆನ್ಷನ್ ಮಾಡ್ತಿರೋದು. ಸ್ವರ್ಗ ತರ ಇದೆ ಅಂತ. ಅದಲ್ಲಿ ಇಲ್ಲಿ ಚಿನ್ನದಲ್ಲಿ ಕೋಟಿಂಗ್ ಮಾಡಿದ್ರು. ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು. ಇದು ಚಿನ್ನದಲ್ಲಿ ಮಾಡಿರೋದು. ಏಟ್ ಹಾಕ್ಬಿಟ್ಟು ತೋರಿಸ್ಬೋದು, ಬಟ್ ಇದೆಲ್ಲ ಏನಿದೆ ಇದೆಲ್ಲ ಚಿನ್ನದಲ್ಲಿ ಮಾಡಿರೋದು ಅಂತ ಕೋಟಿಂಗ್. ಇದು ಪಾಯಿಂಟ್ ಮಾಡಿರೋದು ಇದೆಲ್ಲ ಓಲ್ಡು ಆವಾಗಿನ ಟೈಮ್ ಇದು ಪೈಂಟಿಂಗ್. ಇದೆಲ್ಲ ಏನ್ ನೋಡ್ತಿದ್ದೀರಾ ಈ ಹಳೆ ಕಾಲದ್ದು ಇದೆಲ್ಲ ಮೇಲ್ಗಡೆ ಏನ್ ಕಾಣಿಸ್ತಿದೆ ಇದೆಲ್ಲ ಆವಾಗಿನ ಟೈಮಲ್ಲಿ ಮಾಡಿರೋಂತಹ ಪೈಂಟಿಂಗ್ಸ್ಗಳು. ಆವಾಗಿನ ಟೈಮಲ್ಲಿ ಹೆಂಗಿತ್ತು ರಾಜ್ಯ ಭಾರ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಅವಾಗ ಮೈಸೂರಲ್ಲಿ ಇದ್ದಾಗ ಮತ್ತು ಬೇರೆ ಕಡೆ ಇದ್ದಾಗ ಇಲ್ಲಿ ಬೆಂಗಳೂರ ಆಡಳಿತದಲ್ಲಿದ್ದಾಗ ಇಲ್ಲಿ ವರ್ಷಕ್ಕೆ 3 ತಿಂಗಳು ಅಂತ ಬಂದು ಇಲ್ಲಿ ಎಲ್ಲ ವಿಚಾರಿಸ್ತಿದ್ರು. ಅವಾಗಿನ ಟೈಮಲ್ಲಿ ಅಲ್ಲಿ ಕೂರ್ತಾ ಇದ್ರು ಅವರು. ಅಲ್ಲೇನು ಮೇಲ್ಗಡೆ ಇದೇನು ಕಾಣಿಸ್ತಿದೆ ನೋಡಿ ಇದು. ಇಲ್ಲಿ ಮೇಲ್ಗಡೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಮೇಲ್ಗಡೆ ಅವ್ರು ಕೂರ್ತಾ ಇದ್ರು. ಅದೇ ತರ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ನಾರ್ಮಲ್ ಪೀಪಲ್ಗಳು ಕೂರ್ತಾ ಇದ್ರು. ಇಲ್ಲಿ ಕೂತ್ಕೊಂಡು ಆಮೇಲೆ ಅವರು ಕಷ್ಟನ ಹೇಳ್ತಾ ಇದ್ರು. ಅವಾಗ ಏನಪ್ಪ ಅಂತ ಸೊಲ್ಯೂಷನ್ ಕೊಡ್ತಿದ್ರು ಅವರು. ಸೊಲ್ಯೂಷನ್ ಇದು ಮಾಡ್ತಿದ್ರು. ಆಮೇಲೆ ಇದೆಲ್ಲ ಏನಿದೆ ಇದೆಲ್ಲ ಹಳೆ ಕಾಲದ್ದು ಇದು. ಪೈಂಟಿಕ್ಸ್ ನೋಡೋಣ ಮತ್ತೆ ನೋಡೋಣ. ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ. ಆವಾಗಿನ ಟೈಮ್ ಫಸ್ಟ್ ಫ್ಲೋರ್ ಹೆಂಗಿತ್ತು ಅಂತ ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ಇದು ಫಸ್ಟ್ ಫ್ಲೋರ್ ಆವಾಗಿನ ಟೈಮಲ್ಲಿ. ಇಲ್ಲೇನಿದೆ ಇಲ್ಲೆಲ್ಲ ದೀಪಗಳನ್ನ ಇಡ್ತಾ ಇದ್ರು ಅವಾಗಿನ ಟೈಮಲ್ಲಿ. ಅವಾಗ ಬೆಳಕಿಗೆ ನೈಟ್ ಟೈಮಲ್ಲಿ ಬೆಳಗ್ಗೆ ಏನು ಬರ್ಬೇಕಿತ್ತು ಅವಾಗ ದೀಪಗಳನ್ನ ಇಡ್ತಿದ್ರು. ಇದ್ರಲ್ಲಿ ಡ್ರಾಯಿಂಗ್ಸ್ಗಳು ಕೂಡ ಇದೆ ನೋಡ್ಬೋದು ನೀವು. ಇದ್ರಲ್ಲಿ ಕೂಡ ಡ್ರಾಯಿಂಗ್ಸ್ ಎಲ್ಲ ಇದೆ. ಇಲ್ಲಿ ಇದೆ, ಆಮೇಲೆ ಇಲ್ಲಿದೆ. ಆಲ್ಮೋಸ್ಟ್ ಇವಾಗೆಲ್ಲ ಅಳಿಸೋಗ್ಬಿಟ್ಟಿದೆ ಇದೆ ಡ್ರಾಯಿಂಗ್ಸ್ ಎಲ್ಲ. ಸ್ವಲ್ಪ ಅಂದರೆ ಆವಾಗಿನ ಟೈಮಲ್ಲಿ ಮರಗಳೆಲ್ಲ ಹೆಂಗಿತ್ತು ಅಂತ ನೋಡ್ಬೋದು ನೀವು. ಇಲ್ಲಿ ಇದೇನೋ ಬಾಗ್ಲಿದೆ, ಇದೇನಪ್ಪ ಗೊತ್ತಿಲ್ಲ. ಇಲ್ಲೊಂದು ಬಾಗ್ಲಿದೆ ಎಂತ ಗೊತ್ತಿಲ್ಲ ಇಲ್ಲಿಂದ. ಆಮೇಲೆ ಇಲ್ಲಿ ಆಲ್ರೆಡಿ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಡ್ಯಾಮೇಜ್ ಏನು ಮುಟ್ಬಾರ್ದು ಅಂತ. ಮುಟ್ಟಿದ್ರೆ ಫೈನ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಅಂದರೆ ಎಲ್ಲ ಓಲ್ಡ್ ಆಗಿಬಿಟ್ಟಿದೆ. ಸುಮಾರು ಒಂದು 230-250 ವರ್ಷಗಳ ಓಲ್ಡ್ ಆಗಿದೆ ಇವಾಗ ಇದಕ್ಕೆ. ನೋಡ್ಬೋದು ಇದೆಲ್ಲ ಕೋಟಿಂಗ್ ಮಾಡಿರೋದು ಅವಾಗಿನ ಟೈಮಲ್ಲಿ. ಈ ಕೋಟಿಂಗ್ ಎಲ್ಲ ಹೆಂಗಿದೆ ಅಂತ ನೋಡ್ಬೋದು ನೀವು. ಪೈಂಟಿಂಗ್ ಅವೆಲ್ಲ ಒರಿಜಿನಲು ಅಂದರೆ ಫ್ರೂಟ್ಸಿಂದ ತರಕಾರಿಯಿಂದ ಇದು ಮಾಡಿಬಿಟ್ಟು ಏನು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪೈಂಟ್ ಮಾಡಿರೋದು ಅಂತ ಹೇಳ್ತಾರೆ ಅವಾಗಿನ ಟೈಮಲ್ಲಿ. ಹೆಂಗಿದೆ ಒರಿಜಿನಲ್ ಪಾಯಿಂಟ್ ನೋಡಿ ಹೆಂಗಿದೆ ಅವಾಗಿನ ಟೈಮಲ್ಲಿ ಹೆಂಗಿತ್ತು ಅಂತ ಪೈಂಟಿಂಗ್ಸ್ ಎಲ್ಲ. ಇಲ್ಲಿ ಮೇಲ್ಗಡೆ ಸಮೇತ ಮಾಡಿದ್ದಾರೆ ಫುಲ್ಲು ಹೆಂಗಿದೆ ಅಂತ ನೋಡ್ಬೋದು. ಆಮೇಲೆ ಸುಮಾರು ಟಿಪ್ಪು ಸುಲ್ತಾನ್ ಮರಣದ ನಂತರ ಆಮೇಲೆ ಇದನ್ನ ಬ್ರಿಟಿಷರು ಏನು ಮಾಡ್ತಾರೆ, ಅವ್ರನ್ನ ಆಡಳಿತ ಕೆಟೇರಿಯನ್ನಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಆಮೇಲೆ ಇದು ಬ್ರಿಟಿಷರ ವಶಕ್ಕೆ ಹೋಗುತ್ತೆ. ಕಚೇರಿ ಏನಿದೆ ಇದು ಕೋಟೆ ಅವ್ರದ್ದು, ಇದು ಬ್ರಿಟಿಷರ ವಶಕ್ಕೆ ಹೋಗುತ್ತೆ ನೋಡಿ ಹೊರಗಡೆ ಹೆಂಗೆ BMTC. ಆಮೇಲೆ ಗೋಡೆಗಳಂತೂ ಏನೆಲ್ಲ ಬರೆದಿಟ್ಟಿದ್ದಾರೆ ಎಲ್ಲರೂ.
ಅಲ್ಲಲ್ಲಿ ಏನೆಲ್ಲ ಬರೆದಿಟ್ಟಿದ್ದಾರೆ, ಡ್ಯಾಮೇಜ್ ಮಾಡಿ ಹಾಕಿದ್ದಾರೆ ಗೋಡೆಗಳನ್ನಂತೂ. ಎಲ್ಲ ಕಡೆ ಬರೆದು ಡ್ಯಾಮೇಜ್ ಮಾಡಿದ್ದಾರೆ ನೋಡಿ. ಅವಾಗಿನ ಟೈಮಲ್ಲಿ ಕಲ್ಲಿಂದ ಮಾಡಿರೋಂಥ ಸ್ಟೆಪ್ಗಳು ಇದು ಇದೆ. 1 2 3 4 5 6 7 8 9 10 ಸ್ಟೆಪ್ ಇದೆ. ಆಗಿನ ಟೈಮಲ್ಲಿ ಮರದು ಇದು ಯಾವುದಪ್ಪ ಇದು ಏನಂತಾರೆ ಅದು. ಅವಾಗಿನ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಅವರು ಎಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡ್ತಿದ್ರು ಅಂತ ಗೊತ್ತಾ? ಅದೇ ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಏನಿದೆ ಜನಗಳನ್ನ ಇಲ್ಲಿ ಕೂರ್ತಾ ಇದ್ರು ಅವರು. ಇಲ್ಲಿ ಕೂರ್ತಾ ಇದ್ರು. ಅಲ್ಲಿ ಕೆಳಗಡೆ ಏನಿದೆ ನಾರ್ಮಲ್ ಜನಗಳು ಕೂರ್ತಾ ಇದ್ರು. ಇಲ್ಲಿಂದ ಕೂತ್ಕೊಂಡು ಅವರು ಡಿಸಿಷನ್ನ ಕೊಡ್ತಾಯಿದ್ರು. ಇದರೊಳಗೆ ಇವಾಗ ಎಂಟ್ರಿ ಇಲ್ಲ, ಅಥಾರಿಟಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಇಲ್ಲಿಂದ ಕೂರ್ತಾಯಿದ್ರು. ಇಲ್ಲಿಂದ ಕೂತ್ಕೊಂಡು ಇಲ್ಲಿಂದ ಆಳ್ವಿಕೆ ಮಾಡ್ತಿದ್ರು. ಅವಾಗ ಟಿಪ್ಪು ಸುಲ್ತಾನ್ ಅವರು ಮೈಸೂರಿಂದ ಮತ್ತು ಇಲ್ಲಿಗೆ ಬರ್ತಾಯಿದ್ರು ಸಮ್ಮರ್ ಟೈಮಲ್ಲಿ. ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಜನಗಳನ್ನ ಏನಿದೆ ಅವನ ಕಷ್ಟ ಸುಖನ ವಿಚಾರಿಸ್ಕೊಂಡು ಆಮೇಲೆ ಹೋಗ್ತಾಯಿದ್ರು. ಇದೇ ಜಾಗದಲ್ಲಿ ಅವ್ರು ಕೂರ್ತಾಯಿದ್ರು. ಮತ್ತು ಅವ್ರ ಮಂತ್ರಿಗಳೆಲ್ಲ ಈ ಕಡೆ ನಿಲ್ತಾಯಿದ್ರು, ಈ ಕಡೆ ಸೈಡಲ್ಲಿ. ಆಮೇಲೆ ಇಲ್ಲಿ ಕೆಳಗಡೆ ಏನಿದೆ, ಇಲ್ಲಿ ನಾರ್ಮಲ್ ಜನಗಳೇನಿರ್ತಾರೆ ಕಷ್ಟ ಸುಖನ ಕೇಳಕ್ಕೆ ಬಂದವರು, ಅವರು ಬಂದು ಕೂಡ್ತಾ ಇದ್ರು ಇಲ್ಲಿಂದ. ಆಮೇಲೆ ನಿಮಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಇಲ್ಲಿ ನೋಡಿ, QR ಕೋಡ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಇದರ ಮಾಹಿತಿ ಬರುತ್ತೆ.